ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿದ್ಧಾರ್ಥ ಶಿವಕುಮಾರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ದರ್ಶನ್ ವಿಚಾರದಲ್ಲಿ ಏನು ಕೆಳಹಂತದ ಕೋರ್ಟು 59ನೇ CCH ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು, ಇಲ್ಲಿ ಕೆಲವೊಂದು ದರ್ಶನ್ ಅವರು ಅರ್ಜಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನಿರಾಶೆ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಯಾವ ರೀತಿ ಅಂತಂದರೆ ಅರ್ಜಿ ವಜಾ ಆಗುವಂಥ ರೀತಿ ಆಗಿರ್ಬೋದು. ಅವರು ವಕೀಲರು ಎಷ್ಟೇ ಪ್ರಯತ್ನಪಟ್ಟು ಒಂದಿಷ್ಟು ಒಳ್ಳೆಯ ವಾದವನ್ನು ಮಾಡಿದರೂ ಕೂಡ ಅಲ್ಲಿ ದರ್ಶನ್ ಅವರಿಗೆ ಒಂದಿಷ್ಟು ಹಿನ್ನಡೆ ಆಗಿರುವಂಥದ್ದು ನೀವು ಕೂಡ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು. ಆದರೆ ಹಿನ್ನಡೆ ಆಗಿದೆ ಅಂಥೇಳಿ ದರ್ಶನ್ ಅವರಿಗೆ ಜಾಮೀನು ಸಿಗಲ್ಲ ಅಥವಾ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಮತ್ತು ದರ್ಶನ್ ಅವ್ರ ಕತೆ ಮುಗೀತು ಅಂಥೇಳಿ ಕೆಲವಷ್ಟು ಜನ, ಅದು ರಾಜಕೀಯ ಜನ ಆಗಿರ್ಬೋದು ಅಥವಾ ಬೇರೆ ಯಾರೇ ಅವರ ವಿರುದ್ಧ ಇರತಕ್ಕಂಥ ಜನಗಳು ದರ್ಶನ್ ವಿರುದ್ಧ ಒಂದಿಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ದರ್ಶನ್ ಅವ್ರ ಕತೆ ಮುಗೀತು, ಈಗೇನು ಪ್ರದೋಷ್ ಅವರು ಮಾಪಿ ಸಾಕ್ಷಿಯಾಗಿ ಏನು ಬಂದಿದ್ದಾರೆ, ಆ ಒಂದು ಮಾಪಿ ಸಾಕ್ಷಿಯ ಹೇಳಿಕೆ ಏನಾದರೂ ದರ್ಶನ್ ಅವರಿಗೆ ಕಂಟಕ ಆಗುತ್ತಾ ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ. ಯಾಕಂತಂತಂದರೆ ಮಾಪಿ ಸಾಕ್ಷಿಯಿಂದ ದರ್ಶನ್ ಅವರಿಗೆ ಮುಳುವಾಗುತ್ತೆ, ಆಮೇಲೆ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತೇಳಿ ನೀವು ಕೂಡ ಹಲವಾರು ಮೀಡಿಯಾಗಳಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಪೇಜ್ಗಳಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂತಂದರೆ, ದರ್ಶನ್ ಅವರಿಗೆ ಸಂಕಷ್ಟ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ 100% ದರ್ಶನ್ ಅವರಿಗೆ ಯಾವುದೇ ರೀತಿ ಮಾಪಿ ಸಾಕ್ಷಿಯಿಂದ ತೊಂದರೆ ಆಗಲ್ಲ. ಮತ್ತು ಈಗೇನು ಜನಗಳು ರಾಜಕೀಯ ನಾಯಕರಾಗಿರ್ಬೋದು ಅಥವಾ ದರ್ಶನ್ ವಿರುದ್ಧ ಇರತಕ್ಕಂಥ ಯಾವ ನಿರ್ಮಾಪಕ ಆಗಿರ್ಬೋದು ಅಥವಾ ದರ್ಶನ್ ವಿರುದ್ಧ ಇರತಕ್ಕಂಥ ಏನು ಹೈಫೈ ಜನ ಆಗಿರ್ಬೋದು, ಏನು ದರ್ಶನ್ ಅವರು ಅಲ್ಲೇ ಜೈಲಲ್ಲೇ ಕೂಳಿಲ್ಲಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಜನಗಳು ಏನಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಅವರಿಂದ ಕೂಡ ದರ್ಶನ್ ಅವರಿಗೆ ಏನೂ ತೊಂದರೆ ಆಗಲ್ಲ. ಫಸ್ಟ್ ಪಾಯಿಂಟ್. ಯಾಕಂತಂತಂದರೆ ದರ್ಶನ್ ಅವರು ಒಬ್ಬ ಉತ್ತಮವಾದಂಥ ವಕೀಲನ ಹಿಡ್ಕೊಂಡಿದ್ದಾರೆ ಈಗ ಸದ್ಯ. ಅವರು ವಾದ ಅಂತ ಇಡೀ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಿದೆ. ಅವರು ಯಾವ ರೀತಿ ಭಾಷಿಸ್ತಾರೆ, ಯಾವ ರೀತಿ ವಾದ ಮಾಡ್ತಾರೆ ಅಂತೇಳಿ ನಮ್ಮ ಕರ್ನಾಟಕ ಜನರಿಗೆ ಗೊತ್ತಿದೆ. ಅವರು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ಶತಪ್ರಯತ್ನ ನಡೆಸಿದ್ದಾರೆ. 100% ಕರ್ಕೊಂಬರ್ತಾರೆ, ಇದರಲ್ಲಿ ಯಾವುದೇ ಒಂದು ಲೋಪ ಇಲ್ಲ. ಆಮೇಲೆ ರೇಣುಕಾಸ್ವಾಮಿ ತಾಯಿಯವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಏನು ನಾವು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರೇ ಅಲ್ಲಿ ಒಂದು ಲಾಠಿಗಳಿಗೆ, ಮರದ ಕೊಂಬೆಗಳಿಗೆ ರಕ್ತವನ್ನು ಅಲ್ಲಿ ಅಂಟಿಸಿದ್ರು ಅಂತೇಳಿ ಏನು ಹೇಳಿಕೆ ಕೊಟ್ಟಿರ್ತಾರೆ, ಆ ಒಂದು ವಿಷಯ ಕೂಡ ಇಲ್ಲಿ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂತಂದರೆ ರೇಣುಕಾಸ್ವಾಮಿ ಅವ್ರ ತಾಯಿ ಉಲ್ಟಾ ಹೇಳಿಕೆ ಆಗಿ ಅಂತೇಳಿ ನೀವು ಕೂಡ ನೋಡ್ತಾ ಇರ್ಬೋದು. ಅಲ್ಲಿ ಪ್ರಾಸಿಕ್ಯೂಷನ್ SP ಪ್ರಸನ್ನಕುಮಾರ್ ಅವರು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದರು. ಅವ್ರನ್ನ ಏನು ರೇಣುಕಾಸ್ವಾಮಿ ತಾಯಿಯವ್ರನ್ನ ಒಂದು ಮರುಹೇಳಿಕೆ ನಾವು ತಗೊಳ್ಬೇಕು, ಹಾಗಾಗಿ ಅವರಿಗೆ ಮರುಹೇಳಿಕೆ ಕೊಡೋಕ್ಕೆ ಒಂದು ಪರ್ಮಿಷನ್ ಕೊಡಿ ಅಂತೇಳಿ ಅರ್ಜಿಯನ್ನು ಆಗಿದಂಥ ಸಂದರ್ಭದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕೂಡ ಇಲ್ಲಿ ಹೈಕೋರ್ಟ್ನ ಮುಖ್ಯ ಜಡ್ಜ್ ಆಗಿರ್ತಕ್ಕಂಥ ಜಸ್ಟಿಸ್ ನಾಗಪ್ರಸನ್ನ ಅವರು ಕೂಡ ಅರ್ಜಿಯನ್ನು ವಜಾ ಮಾಡ್ತಾರೆ. ಅಂದರೆ ರೇಣುಕಾಸ್ವಾಮಿ ಅವ್ರ ತಾಯಿ ಮತ್ತೆ ಹೇಳಿಕೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ. ಇದು ಕೂಡ ದರ್ಶನ್ ಅವ್ರಿಗೆ ಪ್ಲಸ್ ಪಾಯಿಂಟ್, ಮೇನ್ ಪ್ಲಸ್ ಪಾಯಿಂಟ್ ಇದು. ಯಾಕಂತಂದರೆ ದರ್ಶನ್ ಅವರು ಏನು ರೇಣುಕಾಸ್ವಾಮಿ ಅವ್ರ ತಾಯಿ ಏನು ಸ್ಟೇಟ್ಮೆಂಟ್ ಆಗೋಗಿದೆ ಆಲ್ರೆಡಿ, ಅಲ್ಲಿ ಅವ್ರಿಗೆ ಇರುವಂಥ ಸತ್ಯಾಂಶನೇ ಹೇಳಿದ್ದಾರೆ. ಅಲ್ಲಿ ಪೊಲೀಸರು ಏನಾದರೂ ಸ್ವಲ್ಪ ಕ್ರಾಸ್ ಎಕ್ಸಾಮಿನೇಷನ್ ತೊಂದರೆಯಲ್ಲಿ ಏನಾದರೂ ಅವರು ರಕ್ತವನ್ನು ಅಂಟಿಸಿ ತಾವೇಗಿನ ಇಟ್ಟಿದ್ರೆ ಏನು ಕತೆ ಅನ್ನೋದು ಅಲ್ಲಿ ಭಾಳಷ್ಟು ಅನುಮಾನ ಕೂಡ ಇಲ್ಲಿ ವಕೀಲರಿಗೂ ಕೂಡ ಇದೆ. ಆಮೇಲೆ ಜಡ್ಜ್ಗೂ ಕೂಡ ಸ್ವಲ್ಪ ಗೊಂದಲ ಆಗುತ್ತೆ ಸಾಕ್ಷಿ ಹೇಳುವಂಥ ವಿಚಾರದಲ್ಲಿ. ಯಾಕಂತಂದರೆ ಸಾಕ್ಷಿ ಮೊದಲು ಹೇಳಿರ್ತಕ್ಕಂಥ ಸಾಕ್ಷಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಕೇಸ್ ಪ್ರಾರಂಭದಲ್ಲಿ ಈಗ ಹೇಳುವಂಥ ಸಾಕ್ಷಿಗೂ ಕೂಡ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಇಲ್ಲಿ ದರ್ಶನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಾಪಿ ಸಾಕ್ಷಿ ಹೇಳಿದ ಮೇಲೇ ದರ್ಶನ್ ಅವ್ರಿಗೆ ಸಂಕಷ್ಟ ಅಂತ ಹೇಳೋಕ್ಕಿಲ್ಲ. ಇಲ್ಲಿ ಮಾಪಿ ಸಾಕ್ಷಿ ಸುಳ್ಳು ಹೇಳ್ತಾ ಇರ್ಬೋದು, ಮಾಪಿ ಸಾಕ್ಷಿ ದರ್ಶನ್ ವಿರುದ್ಧ ಸುಳ್ಳು ಹೇಳ್ತಾ ಇರ್ಬೋದು, ಅದನ್ನು ಕೂಡ ಭಾಳ ವ್ಯತ್ಯಾಸಿಸ್ತಾರೆ ಇಲ್ಲಿ ವಕೀಲರಾಗಿರ್ಬೋದು, ಪೊಲೀಸರಾಗಿರ್ಬೋದು. ಆ ಮಾಪಿ ಸಾಕ್ಷಿ ಏನಾದರೂ ಸುಳ್ಳು ಹೇಳಿದ್ದಾಗಿದ್ದಲ್ಲಿ ಅವನಿಗೆ ಗಂಭೀರ ಶಿಕ್ಷೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರು ಕೂಡ ಇಲ್ಲಿ ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಕರ್ನಾಟಕ ಜನತೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಸುಪ್ರೀಂ ಕೋರ್ಟ್ ನಾವು 1 ವರ್ಷದ ಒಳಗೆ ನೀವು ಅಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನ ಆದಷ್ಟು ಬೇಗ ಮುಗಿಸಿ ಈ ಕೇಸನ್ನ, ರೇಣುಕಾಸ್ವಾಮಿ ಕೇಸನ್ನ ಏನು ಅಂತ್ಯ ಮಾಡಿ ಅದಕ್ಕೊಂದು ಜಡ್ಜ್ ಏನು ಒಂದು ತೀರ್ಪನ್ನು ಕೊಡಿ, ಆರೋಪಿಗಳು ಏನು ತಪ್ಪು ಮಾಡಿದ್ರಿಗಿನ ಅದಕ್ಕೆ ಸಾಕ್ಷಿ ಸಿಕ್ಕಂಥ ಸಂದರ್ಭದಲ್ಲಿ ಒಂದು ತೀರ್ಪು ಕೊಟ್ಟು ಅದನ್ನು ಕೇಸನ್ನ ಇದು ಮಾಡಿ ಕ್ಲೋಸ್ ಮಾಡಿ ಅಂತೇಳಿ 1 ವರ್ಷದ ಒಳಗಡೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಜಾಮೀನು ಪ್ರಕ್ರಿಯೆ ಈಗ ತಡವಾಗ್ತಾ ಇರೋದು ಯಾಕಂತಂದರೆ ಇಲ್ಲಿ ಹೈಕೋರ್ಟ್ನಲ್ಲಿ ಏನು ಮಾಪಿ ಸಾಕ್ಷಿ ವಿಚಾರಣೆ ನಡೀತಾ ಇದೆ, ಹಾಗೆ ಏನು 22 ಸಾಕ್ಷಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ತಡ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ದರ್ಶನ್ ಅವ್ರ ವಕೀಲರು ಸ್ಪಷ್ಟವಾಗಿ ಹೈಕೋರ್ಟ್ನಲ್ಲಿ ಬೇಲ್ಗೆ ಅರ್ಜಿ ಹಾಕೋಕ್ಕೆ ಎಲ್ಲ ಸಿದ್ಧತೆ ನಡೆಸಿದ್ದಾರೆ. ಯಾಕಂತಂದರೆ 100% ಇಲ್ಲಿ ಹೈಕೋರ್ಟ್ನಲ್ಲಿ ಸಿದ್ಧತೆ ನಡೆಸಿ ಬೇಲ್ಗೆ ಅರ್ಜಿಯನ್ನು ಹಾಕೋಕ್ಕೆ
ಹೈಕೋರ್ಟ್ನ ಏನು ಮುಖ್ಯ ಜಡ್ಜಸ್ ಆಗಿರೋದ್ರಿಂದ ಯಾರು ನಾಗಪ್ರಸನ್ನ ಪೀಠ ಅವರಿಗೆ ದರ್ಶನ್ ವಕೀಲರು ಬೇಲ್ಗೆ ಅಪ್ಲಿಕೇಶನ್ ಹಾಕಿ ರೆಡಿ ಆಗಿದ್ದಾರೆ. ಆದಷ್ಟು ಬೇಗ ನನಗಿರೋ ಮಾಹಿತಿ ಪ್ರಕಾರ ಈಗ ಏನು ದರ್ಶನ್ ಪರ 22 ಸಾಕ್ಷಿ ಕೂಡ ನುಡಿದಿದ್ದಾವೆ ಅಂತೇಳಿ ಮಾಹಿತಿ ಇದೆ. ರೇಣುಕಾಸ್ವಾಮಿ ಅವರ ತಾಯಿ ಹೇಳಿಕೆ ಸ್ವಲ್ಪ ದರ್ಶನ್ಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ 100% ದರ್ಶನ್ ಅವ್ರಿಗೆ ಬಿಡುಗಡೆ ಆಗೋದಂತೂ ಪಕ್ಕ. ಇದು ಮಾತ್ರ ಕನ್ಫರ್ಮ್ ಆಗಿ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ತೀನಿ ನಾನು. ಯಾಕಂತಂದರೆ ದರ್ಶನ್ ಅವರು ಬಿಡುಗಡೆ ಆಗೋದು ಭಾಳ ತಿಂಗಳು ಬೇಕಾಗಿಲ್ಲ, ಆದಷ್ಟು ಬೇಗ ರಿಲೀಸ್ ಆಗ್ತಾರೆ. ಕಾಯಿರಿ ಅಷ್ಟೇ. ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮ್ಮ ಒಂದು ವಿಡಿಯೋನ ಆಲ್ರೆಡಿ ಮತ್ತೆ ನಾನು ಇಂಥ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ನಮಸ್ಕಾರ.